ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಇನ್ನೆರಡು ವರ್ಷಗಳ ಕಾಲ ಉತ್ತಮವಾದಂತಹ ಆಡಳಿತವನ್ನು ಕೊಡ್ತೇನೆ, ನಾನು ಏನೇನು ಅನ್ಕೊಂಡಿದ್ದೇನೆ, ಉತ್ತಮವಾದಂತಹ ಯೋಜನೆಗಳನ್ನು ರೂಪಿಸ್ತೇನೆ, ಕಾಂಗ್ರೆಸ್ ಪಕ್ಷ ನಡೆಸಿದಂತಹ ಅಧಿಕಾರವನ್ನು ಜನ ನೆನಪಿಸಿಕೊಳ್ಳಬೇಕು, ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನು ತರ್ತೇನೆ, ಈ ರೀತಿಯಾಗಿ ಹಲವಾರು ಕನಸುಗಳನ್ನು ಹೊತ್ತುಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳು ಸಹಕಾರ ಕೊಟ್ಟರೇನೆ ಎಲ್ಲವೂ ಸಾಧ್ಯ ಅನ್ನುವಂಥದ್ದು ಈಗಿನ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ವಕ್ತಾರ ಏನು ಹೇಳ್ತಾರೆ ಕೇಳೋಣ. ನೋಡಿ, ಈಗ ನಾನು ಏನು ಜೆಡಿಎಸ್ ವಕ್ತಾರರು ಈ ಬ್ರೇಕಿಗಿನ ಮುಂಚೆ ಹೇಳಿದ್ರು, ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಅವರ ಒಂದು ಸ್ಟೇಟ್ಮೆಂಟ್, ಈಗ ಪಕ್ಷ ಬೇಕು ಅನ್ನೋರು ಕಾಂಗ್ರೆಸ್ ಇದು ಪಕ್ಷ ಅಲ್ಲ ಅಧಿಕಾರ ಬೇಕಾಗಿರುವಂತವರು ಡಿ.ಕೆ. ಶಿವಕುಮಾರ್ ಜೊತೆ ಹೋಗಿ ಪಕ್ಷ ಕಟ್ಟಬೇಕು ಅಂತಿರೋರು ನನ್ನ ಜೊತೆಗೆ ಬರ್ರಿ. ಅದ್ರ ಯಾವ ಕಂಟೆಕ್ಸ್ಟ್ ಅಲ್ಲಿ ಹೇಳಿದಾರೆ ಅವರು ಅಂತ ಹೇಳಿದ್ರೆ, ಅವ್ರ ಕಂಟೆಕ್ಸ್ಟ್ ಹೇಳ್ತೀನಿ ನಮಗೆ. ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ NSYನಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಪಕ್ಷ ಏನು ಹೇಳ್ತತ್ತೋ ಆ ಜವಾಬ್ದಾರಿಗಳ ನಿರ್ವಹಿಸಿ ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದವರು. ಅವ್ರು ಹೇಳಿರ್ತಕ್ಕಂಥ ಉದ್ದೇಶ ಏನಂದರೆ, ನಮ್ಮಲ್ಲಿ ಒಂದಿದೆ, ಏನು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಕೆಲವರು ಈಗ ನಿಗಮ ಮಂಡಳಿ ಅಧ್ಯಕ್ಷರುಗಳಿದ್ದಾರೆ, ಈಗ ಆಲ್ರೆಡಿ ಅವ್ರದ್ದು ಮುಗಿತಾ ಇದೆ. ಸೊ ಅವರಿಗೆ ನಿಮಗೆ ಅಧಿಕಾರ ಬೇಕು ಅನ್ನೋರು, ಈಗ ಇಲ್ಲಿ ಕೂಡ ಕಾರ್ಯಕರ್ತರು ಅಧಿಕಾರ ಬೇಕು ಅಂತಕ್ಕಂಥವ್ರು ಇದ್ದಾರೆ. ಸೊ ಆ ಕಾರ್ಯಕರ್ತರುಗಳು ಕೂಡ ಶೀಘ್ರದಲ್ಲೇ ಪಟ್ಟಿ ಮಾಡಿ ಅವ್ರನ್ನ ಅಧಿಕಾರಕ್ಕೆ ಕೂರಿಸೋಂಥ ಕೆಲಸನ ಪಕ್ಷ ಮಾಡ್ತತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಅವರು ಸೊ ಅಧಿಕಾರ ಯಾರಿಗೆ ಬೇಕು ಅಂತಕ್ಕಂಥವ್ರು, ಅಂದರೆ ಯಾವ್ದಾರ ನಿಗಮ ಮಂಡಳಿ ಆಗ್ಬೇಕು ಅನ್ನೋರು ಆಗಿ, ಪಕ್ಷದ ನೀವೆಲ್ಲ ನಿಗಮ ಮಂಡಳಿ ಮುಗ್ದಿರ್ತಕ್ಕಂಥವ್ರು, ನೀವು ಬರ್ತಕ್ಕಂಥವ್ರು ಬನ್ನಿ ನಮ್ಮ ಜೊತೆಗೆ ಬಂದು ಸಚಿವರು ಅಂತೇಳಿ ಈ ಅರ್ಥದಲ್ಲಿ ಹೇಳಿದರೆ ಅವರೇನು ಬೇರೆ ಅರ್ಥದಲ್ಲಿ ಹೇಳಿಲ್ಲ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಅರ್ಥದಲ್ಲಿ ಸೊ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಹೊರತು ಅದನ್ನ ಯಾರು ಅನ್ಯತಾ ಭಾವಿಸೋ ಅವಶ್ಯಕತೆ ಇಲ್ಲ. ಒಂದು. ಎರಡನೇದಾಗಿ ಇವತ್ತು ತಾವು ಏನು ಹೇಳಿದ್ರಿ, ಈಗ ನೋಡಿ, ಇವತ್ತು ಈ ಹಲವಾರು BJP JDS ಮಿತ್ರರು ಹೇಳಿದ್ರು ಏನಂತೇಳಿ ನೋಡಿ, ಈ ರೀತಿಯ ಒಳ ಜಗಳದ ಬಗ್ಗೆ ಅವ್ರು ಹೇಳ್ತಾರೆ. ಒಂದು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ. ಈಗ ನೋಡಿ, ಇವತ್ತು BJPನಲ್ಲೂ ಕೂಡ ಈ ವಿಜೇಂದ್ರ ಅವರು ಆದ್ಮೇಲೆ ಎಷ್ಟು ಬಾರಿ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸರ್, ನೀವು ಬೇರೆ ಪಕ್ಷದ ಬೇಡ, ಶುರು ಮಾಡದೆ ಹಂಗೆ ಎಷ್ಟು ಸಾವಿರ ಬಾರಿ ಹೇಳಿದ್ದಾರೆ, ನಮ್ಮ ಪಕ್ಷದ ವಿಚಾರ ಸಾವಿರ ಬಾರಿ ಸ್ಟೇಟ್ಮೆಂಟ್ ಹೇಳಿದ್ದಾರೆ. ನಾವು ಹಾಗೆ ಹೇಳ್ತೀವ. ಇವತ್ತು ನೋಡಿ, ಏನು ಈ ವಿಜೇಂದ್ರ ಅವರು, ಇವರು ಅಲ್ಲಿ ಎರಡು ಭಾಗ ಆಗಿದೆ ಬಿಜೆಪಿನಲ್ಲಿ. ಒಂದು ಯುವ ಬಡ ಒಪ್ಕೊಳ್ಳಲ್ಲ, ಮೊನ್ನೆ ವಕ್ತಾರರು ಹರಿಕೇತ್ ಅವರು, ಆದ್ರೆ ಯುವಕರೆಲ್ಲ ಹೊಸ ಬ್ಯಾಚ್ ಒಂದು, ಈ ಹಿರಿಯರು ಇದಾರಲ್ಲ, ಹಿರಿಯರೆಲ್ಲ ಒಂದು, ಇಲ್ಲಿ ಜೂನಿಯರ್ ವರ್ಸಸ್ ಸೀನಿಯರ್ಸ್ ಅಂತಕ್ಕಂಥದ್ದು ಬಿಜೆಪಿನಲ್ಲಿ ಒಂದ್ ನಿಮಿಷ. ಸಂತೋಷನ ಬಣ ಮತ್ತೆ ಯಡಿಯೂರಪ್ಪನವ್ರ ಬಣ ಸಪರೇಟ್ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ರಮೇಶ್ ಜಾರಕಿಹೊಳಿ ಅವರು, GM ಸಿದ್ದೇಶ್ವರು, ಇವರೆಲ್ಲ ಬೇರೆಯವರೆಲ್ಲನೂ ಕೂಡ ಒಂದು ಬಣ ಇದೆ. ನಮ್ಮಲ್ಲಿ ಬಣ ಇರ್ಲಿಲ್ವೇನ್ರಿ ಸರ್? ನಮ್ಮಲ್ಲಿ ಕಾಂಗ್ರೆಸ್ ನಲ್ಲಿ ಯಾವತ್ತೂ ಕೂಡ ಅಭಿಪ್ರಾಯ ಭೇದ ಇದೆಯೇ ಹೊರತು ನಾವು ಸಪರೇಟ್ ಬಣಗಳು ನಾವು ಮಾಡ್ಕೊಂಡು ಸರ್. ಹೌದಾ? ಇವತ್ತು ನೋಡಿ, ರೇಣುಕಾಚಾರ್ಯ ಅಂತವರು ಬಹಿರಂಗವಾಗಿ ಖಾತೆ ತಪ್ಪಿದಾಗ ವಿರೋಧ ಮಾಡಿದ್ರು. ಇವತ್ತು ಅದನ್ನ ಬಿಜೆಪಿ ಮರ್ತಿದೆ. ಅದಕ್ಕೋಸ್ಕರ ನಾನು ನೆನಪು ಮಾಡಿದ್ದು. ಮರ್ತಿದ್ದಾರೆ ಅವರು. ಇವತ್ತು ಲಕ್ಷ್ಮಣ್ ಸವದಿ ಅವರು ಎಂತ ಅವರು ಲೀಡರ್ ಇದ್ರು, ಅವರಿಗೆ ಟಿಕೆಟ್ ತಪ್ಪಿಸ್ತಾರೆ. ಅವಾಗ ಅವ್ರ ಪಕ್ಷನೇ ವಿರೋಧ ಮಾಡಿ ಬಂದ್ರು. ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವ್ರನ್ನ ಉಪಯೋಗಿಸ್ಕೊಂಡ್ರು. ಅವರು ಕೂಡ ಬಿಜೆಪಿ ಅವ್ರನ್ನ ಟೀಕೆ ಮಾಡಿದ್ರು. ಸೊ ಅದಕ್ಕಿಂತ ಇನ್ನು ಅಂತ ಹೇಳಿದ್ರೆ MTB ನಾಗರಾಜ್ ಅವರು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಅವರಿಗೆ ಒಂದು ಖಾತೆ ಯಾವುದು ಕೊಡೋದಿಲ್ಲ. ಬಹಿರಂಗವಾಗಿ ಅವರು ಬಿಜೆಪಿಯನ್ನ ಟೀಕೆ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರೇ ಖುದ್ದು ಅವ್ರ ಮನೆಗೆ ಹೋಗಿ ಅವ್ರನ್ನ ಮನವೊಲಿಸಿದ್ರು. ಹಾಗಾದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ? ಸೊ ಇವರು ಯಾರು, ಹೊಸಪೇಟೆ ಯಾರೋ ಅವ್ರ ಹೆಸರು, ಹೊಸಪೇಟೆ ಆನಂದ್ ಸಿಂಗ್ ರವರು ಅಷ್ಟೇ ಪ್ರವಾಸೋದ್ಯಮ ಖಾತೆ ಕೊಡ್ಲಿಲ್ಲ ಅಂತೇಳಿ ಅವರು ಕೂಡ ಬಹಿರಂಗ ಹೇಳಿಕೆಗಳು ಕೊಟ್ರು. ಅವ್ರ ಬೆಂಬಲಗಳೆಲ್ಲ ಬಿಜೆಪಿ ವಿರುದ್ಧವಾಗೇ ಪ್ರತಿಭಟನೆ ಮಾಡಿದ್ರು. ಹಾಗಾದ್ರೆ ಬಿಜೆಪಿ ಅವರಿಗೆ ಇವತ್ತು ಕಾಂಗ್ರೆಸ್ ನಲ್ಲಿ ಯಾವ ನೈತಿಕತೆ? ಇವತ್ತು KH ಮುನಿಯಪ್ಪನವರ ಬೆಂಬಲಿಗರು ಕಾಂಗ್ರೆಸ್ ವಿರುದ್ಧವೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೌದು ಸರ್. ಒಂದು ಸರ್ ನೋಡಿ ಸರ್, ನಾನು ಯಾರೂ ಕೂಡ ಪಕ್ಷಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದು ನಾನು ಒಪ್ಪಲ್ಲ. ಇವನ್ ನಮ್ಮ ಪಕ್ಷದಾಗ್ಲಿ, ಬಿಜೆಪಿ ಆಗಲಿ, JDS ಆಗಲಿ, ಸೊ ಈ ವ್ಯವಸ್ಥೆಯಲ್ಲಿ ಒಂದು ಪಕ್ಷಕ್ಕೆ ಕೆಲಸ ಮಾಡೋ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬಾರದು. ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರ್ತದೆ ಪಕ್ಷದಲ್ಲಿ. ಅಬ್ಸರ್ವರ್ಸ್ ಇರ್ತಾರೆ ನೋಡಿ ಸರ್. JDS ನಲ್ಲಾದ್ರೆ ಪದ್ಮನಾಭ ತಿಳಿಸಬೇಕು, ಬಿಜೆಪಿಗಾದ್ರೆ
ಇವರಿಗೆ RSS ನವರಿಗೆ ಅವ್ರಿಗೆ ತಿಳಿಸ್ಬೇಕು. ನಮ್ಮದಲ್ಲಿ ಏನಂತ ಹೇಳಿದ್ರೆ ಯಾಕೆ ಮಲ್ಲೇಶ್ವರಂ ಅಲ್ಲ, ಆಫೀಸ್ ಒಂದ್ ನಿಮಿಷ. ಇಲ್ವಾ? ಮಲ್ಲೇಶ್ವರಂ ಆಫೀಸ್ ಇಲ್ವಾ ನಮ್ಮಲ್ಲಿ ಅದೇ ಗತಿಯಾಗಿ ಜನರಲ್ ಸೆಕ್ರೆಟರಿ ಒಬ್ಬರನ್ನ ಇಲ್ಲಿ ಇನ್ಚಾರ್ಜ್ ಹಾಕಿರ್ತೀವಿ, ವಿಭಾಗವಾರು AICC ಇಂದ ಸೆಕ್ರೆಟರಿ ಹಾಕಿರ್ತೀವಿ. ಅವ್ರಿಗೆಲ್ಲರೂ ಕೂಡ ಶಾಸಕರು ಕೂಡ ಅವರಿಗೆ ಪರ್ಮಿಷನ್ ತಗೊಂಡು ಮೀಟ್ ಆಗಿ ಇಲ್ಲಿ ಇರ್ತಕ್ಕಂಥ ಏನಾದ್ರು ವ್ಯತ್ಯಾಸಗಳಿದ್ರೆ ಅದನ್ನ ಅವ್ರ ಗಮನಕ್ಕೆ ತರಬಹುದು. ನಾವು Okay. ಕೂಡ ಹಲವಾರು ಬಾರಿ AICC ಗಮನಗಳಿಗೆ ತಂದಿದ್ವಿ, ರಾಜ್ಯದ Okay. ವಿಚಾರಗಳ ಬಗ್ಗೆ ಚರ್ಚೆ ಹರಿಚೇತ್ ಅವ್ರೆ, ಮಾಡಿದ್ವಿ. ಈ ಹರಿಚೇತ್ ರೀತಿಯಾಗಿ ಮಾಡಬೇಕು. ಓಕೆ ನೋಡಿ, ಒಂದು ವಿರೋಧ ಪಕ್ಷದಲ್ಲಿ ಇದ್ದೇವೆ ನಾವು. ನಮ್ಮ ಪಕ್ಷದಲ್ಲಿ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಆಂತರಿಕವಾಗಿ ಎಲ್ಲ ಸರಿ ಇದೆ ಅಂತ ಏನು ಹೇಳಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ನೀವು ದಯಮಾಡಿ BL ಸಂತೋಷ್ ಅವರ ಹೆಸರನ್ನ ತರಬೇಡಿ. ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅವರು ಸಂಘಟನೆ ಅಷ್ಟೇ ಅವ್ರ ಜವಾಬ್ದಾರಿ. ಅವರು ನಿರಂತರವಾಗಿ ಇಡೀ ದೇಶದಲ್ಲಿ ಪ್ರವಾಸಗಳು ಮಾಡಿಕೊಂಡು ಸಂಘಟನೆಯನ್ನ ಮಾಡಿಕೊಂಡು ಇಡೀ ರಾಷ್ಟ್ರದಲ್ಲಿ ಇವತ್ತು ಎಲ್ಲ ಕಡೆ BJP ಅಧಿಕಾರಕ್ಕೆ ಬರ್ತಾ ಇದೆ. ಅವರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಇರುವಂತವ್ರು ನಾವು ಒಳಗಡೆ ಆಂತರಿಕವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ಬೋದು, ಅದನ್ನ ನಾವು ಸರಿ ಮಾಡ್ಕೊಳ್ತೀವಿ. ಅದರಿಂದ ಯಾರಿಗೆ ಸಮಸ್ಯೆ ಆಗುತ್ತೆ ಅಂದ್ರೆ ನಮ್ಮ ಪಕ್ಷಕ್ಕೆ ಆಂತರಿಕವಾಗಿ ಸ್ವಲ್ಪ ಸಮಸ್ಯೆ ಹಿನ್ನಡೆ ಆಗುತ್ತೆ. ಆದ್ರೆ ಅಧಿಕಾರದಲ್ಲಿರುವಂತ ನೀವು ದಿನ ಬೆಳಗಾದ್ರೆ ಅಧಿಕಾರಕ್ಕೋಸ್ಕರ ಕಿತ್ತಾಡ್ಕೊಂಡಿದ್ರೆ ಇದು ಕೇವಲ ನಿಮ್ಮ ಪಕ್ಷಕ್ಕೆ ಹಿನ್ನಡೆ ಆಗುವಂತದಲ್ಲ, ರಾಜ್ಯದ ಜನರಿಗೆ ಹಿನ್ನಡೆ ಆಗುತ್ತೆ, ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗುತ್ತೆ. ದಯಮಾಡಿ ಈಗಲಾದ್ರೂ ನಿಮಗೆ ರಾಜ್ಯದಲ್ಲಿ ಅಭಿವೃದ್ಧಿ ಅಧಿಕಾರಿಗೋಸ್ಕರ ಕಿತ್ತಾಡೋದನ್ನ ಬಿಟ್ಟು ಜನರಿಗೋಸ್ಕರ ಜನಪರ ಕಲ್ಯಾಣ ಕೆಲಸಗಳನ್ನ ಜಾರಿಗೆ ತನ್ನಿ. ನಮ್ಮ ಕಲ್ಯಾಣ ಯೋಜನೆಗಳು ಈ ಚೆನ್ನಾಗಿ ಜನಪ್ರಿಯ ಆಗಿರೋದ್ರಿಂದನೇ ನೀವು ಬಿಹಾರಕ್ಕೆ ಕೊಟ್ರಿ. ಇವತ್ತು ನಮ್ಮ ಜನಪ್ರಿಯ ಯೋಜನೆಗಳು ಗುಂಡಿ ಮುಚ್ಚಕ್ಕೆ ಗುಂಡಿ ಮುಚ್ಚಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ 2,000 ಕೋಟಿ ಮೊನ್ನೆ ನೈಟ್ ರಿಲೀಸ್ ಮಾಡಿದ್ದಾರೆ. ಆಮೇಲೆ ಸಂಪೂರ್ಣವಾಗಿ 1 ಲಕ್ಷ ಕ್ಲೈಮ್ ಮಾಡಿದ್ದಾರೆ. ಹೌದು, ಅಲ್ಲಲ್ಲ ಒಂದು ನಿಮಿಷ ಸರ್, ಗುಂಡಿ ಆಳದ ಮೇಲೆ ಹೋಗುತ್ತೆ, ಟೆಕ್ನಿಕಲ್ ಆಳದ ಮೇಲೆ ಹೋಗುತ್ತೆ. ನಾನ್ ಮಾಡೋದು ಇಂಜಿನಿಯರ್ ಮಾಡ್ತಾರೆ. ಒಂದು ಕಾಮಗಾರಿ ನಡಿಬೇಕಾದ್ರೆ ಒಂದು ತಿಳ್ಕೊಳ್ಳಿ. ಈಗ ಗುಂಡಿ ಒಂದ್ ನಿಮಿಷ ಸ್ವಲ್ಪ ಮೇಲ್ಗಡೆ ಒಂದು ಗುಂಡಿ ಇರುತ್ತೆ. ಈಗ ನಿಮ್ಗೆ ಚಾಮರಾಜನಗರದಾಗ ಸಣ್ಣ ಗುಂಡಿ ಇರ್ಬೋದು, ಅಥವಾ ಇನ್ನೊಂದು ಯಾವ್ದು ಯಾರಿಸ್ ಕ್ಷೇತ್ರದಾಗ ದೊಡ್ಡ ಗುಂಡಿ ಇರ್ಬೋದು. ಈಗ 6 ವರ್ಷಕ್ಕೂ ಪದ್ಮನಾಭ ನಗರದಲ್ಲಿ ದೊಡ್ಡ ಗುಂಡಿ ಇರ್ಬೋದು, ಸಣ್ಣ ಗುಂಡಿ ದೊಡ್ಡ ಗುಂಡಿ ಎಲ್ಲ ಒಂದೇ ಗುಂಡಿ ಆಗ್ತದ. ನಮ್ಮದು ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಂತ ಇದೆ ಸಾಹೇಬ್ರೆ. ನಾವೇ ಈ ರೀತಿ ಯಾವ್ದು ಆಗ್ಬಾರ್ದು ಅಂತ ಹೇಳಿ ಈ ದೇಶದಲ್ಲಿ ಭ್ರಷ್ಟಾಚಾರಗಳು ಆಗ್ಬಾರ್ದು RTI ಆಕ್ಟ್ ಅನ್ನ ಈ UPA ಸರ್ಕಾರ ಇದ್ದಾಗ ಜಾರಿಗೆ ತಂದಿದ್ವಿ. 10 ರೂಪಾಯಿ ಕೊಟ್ಟು ನೀವು ಅರ್ಜಿ ಹಾಕ್ಬೋದು, ನಾವೇನ್ ಬೇಡ ಅನ್ನಲ್ಲ. ಯಾರಾದ್ರೂ ಗುಂಡಿ ಮಿಚ್ಚದ್ರಲ್ಲಿ ದುಡ್ಡು ಹೊಡೆದಿದ್ರೆ ಅವ್ರನ್ನ ಕೇಸ್ ಹಾಕಣ, ಅವ್ರ ಮೇಲೆ ತೀರ್ಮಾನ ಮಾಡ್ಲಿ. ಪ್ರಶ್ನೆ ಧಮಕಿ ಅಸೋಸಿಯೇಷನ್ ಅವರು ಪ್ರಶ್ನೆ ಮಾಡಿದಾಗ ಅಭಿವೃದ್ಧಿ ಮಾಡಿ ಅಂದ್ರೆ ಧಮಕಿ ಹಾಕಿದ್ರು DK ಶಿವಕುಮಾರ್ ಅವರು. ಏನು ಈ ತರ ಎದುರಿಸಿ ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ RTI ಕಾರ್ಯಕರ್ತರು ಎಷ್ಟೋ ಸಾವಿರ RTI ಕಾರ್ಯಕರ್ತರು ನಿರ್ಲಿಪ್ತರಾಗಿದ್ದಾರೆ. ಏನಿಗೆ ಗೊತ್ತಾ? ಹಿಂದಿನಿಂದ ಫೋನ್ ಕಾಲ್ಗಳು ಮಾಡಿ ಧಮಕಿಗಳು ಹಾಕಿ ಎದುರಿಸಿ ಅವ್ರನ್ನ ನಿರ್ಲಿಪ್ತರನ್ನಾಗಿ ಮಾಡಿದ್ದಾರೆ. RTI ಕಾರ್ಯಕರ್ತರನ್ನ ಬರೀ ಆಕ್ಟ್ ತಂದ್ವಿ ಅಂತ ಹೇಳ್ತಾರೆ ವಕೀಲರು. ಬರೀ ಆಕ್ಟ್ ಪುಸ್ತಕದಲ್ಲಿ ಇದೆ ಅಷ್ಟೇ, ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಎಲ್ಲಿ ಬಿಡ್ತಿದ್ರಿ ನೀವು ನೋಡಿ. ಆಮೇಲೆ ನಮ್ಮಲ್ಲಿ ಹೇಳ್ತಾ ಇದ್ರಿ ಇವರು, ನಿಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ, ನೀವೇನಿದ್ರು ನೀವೇನೇ ಹೇಳ್ಬೋದು, ನಾವೆಲ್ಲ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ. ಏನೇ ತೀರ್ಮಾನಗಳಾದ್ರೂ ನೆಹರು ಅವ್ರ ಕುಟುಂಬದಲ್ಲೇ ಆಗಬೇಕು. ಅದೇನ್ ತೀರ್ಮಾನಗಳು ಮಾಡ್ತಿರೋ ರಾಜ್ಯದಲ್ಲಿ ಯಡಿಯೂರಪ್ಪನವರ ಕುಟುಂಬದಲ್ಲಿ ತೀರ್ಮಾನ ಆಗಲ್ಲ, ಯಾವ್ದಾಗಲ್ಲ. ನಮ್ಮ ಹೈಕಮಾಂಡ್ ನಮ್ದೊಂದು ಸಂಸದೀಯ ರೆಡ್ಡಿ ಬ್ರದರ್ಸ್ 3 ಜನ ರೆಡ್ಡಿ ಬ್ರದರ್ಸ್